ಮಹಾಶಿವರಾತ್ರಿ ಹಬ್ಬದ ಹಿನ್ನೆಲೆಯಲ್ಲಿ ಅರಮನೆಯಲ್ಲಿರುವಂತಹ ತ್ರಿನೇಶ್ವರ ಸ್ವಾಮಿ ದೇವಾಲಯದಲ್ಲಿರುವಂತಹ ತ್ರಿನೇಶ್ವರ ಸ್ವಾಮಿಗೆ ನಾಳೆ ವಿಶೇಷ ಅಲಂಕಾರವನ್ನು ಮಾಡಿ ಪೂಜೆಯನ್ನು ಸಲ್ಲಿಸಲಾಗುತ್ತೆ. ಇದಕ್ಕಾಗಿ ಜಿಲ್ಲಾಡಳಿತದ ವತಿಯಿಂದ ಇರುವಂತಹ ಚಿನ್ನದ ಕೊಳಗವನ್ನು ಸದ್ಯ ದೇವಾಲಯದ ಅಂಗಳಕ್ಕೆ ತರಲಾಗಿದೆ. ನೀವು ಚಿನ್ನದ ಕೊಳಗವನ್ನು ಗಮನಿಸ್ತಿರ್ಬೋದು. ಇದು ಸುಂದರವಾದ ಒಂದು ಚಿನ್ನದ ಕೊಳಗ. ಪ್ರಮುಖವಾಗಿ ಮಲೆ ಮಹದೇಶ್ವರ ಬೆಟ್ಟ, ನಂಜನಗೂಡಿನ ಬಿಟ್ಟರೆ ಅದು ಇರುವಂತಹದ್ದು ತ್ರಿನೇಶ್ವರ ದೇವಾಲಯದ ಅಂಗಳದಲ್ಲಿ. ಜಯಚಾಮರಾಜ ಒಡೆಯರ್ ಅವರಿಗೆ ಮಕ್ಕಳಿಲ್ಲದ ಕಾರಣದಿಂದಾಗಿ ಅವರು ಹರಕೆಯನ್ನು ಹೊತ್ತಿದ್ರು. 1952ರಲ್ಲಿ ಹರಕೆಯನ್ನು ಹೊತ್ತಿ ನಾನು ಒಂದು ವೇಳೆ ನನಗೇನಾದರೂ ಮಗು ಜನಿಸಿದರೆ ನಾನು ಚಿನ್ನದ ಕೊಳಗವನ್ನು ನೀಡ್ತೀನಿ ಅಂತ ಹೇಳಿದರು. ಅದೇ ರೀತಿ 1953ರಲ್ಲಿ ಶ್ರೀಕಂಠದತ್ತ ನರಸಿಂಹರಾಜ ಒಡೆಯರ್ ಅವರು ಜನನ ಆಗುತ್ತೆ. ಆ ಸವಿನೆನಪಿನಾಗಿ ಅಂಗವಾಗಿ ಈ ಒಂದು ತ್ರಿನೇಶ್ವರ ಮೂರ್ತಿಯನ್ನು ನೀಡಿದ್ದಾರೆ. ಇಲ್ಲಿ ಪ್ರಮುಖವಾಗಿ ಜಿಲ್ಲಾಡಳಿತ ವತಿಯಿಂದ ನೀಡಿರುವಂತಹ ಈ ಚಿನ್ನದ ಕೊಳಗ 11 kg ತೂಕ ಇದೆ. ಇನ್ನು ಈ ಕುರಿತು ಮಾತಾಡಲಿಕ್ಕೆ ನಮ್ಮ ಜೊತೆ ಅರಮನೆಯ ಆಡಳಿತ ಮಂಡಳಿಯ ನಿರ್ದೇಶಕರಾದಂತಹ ಸುಬ್ರಹ್ಮಣ್ಯ ಅವರಿದ್ದಾರೆ. ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್, ತ್ರಿನೇಶ್ವರ ಸ್ವಾಮಿಯ ವಿಶೇಷತೆ ಹೇಳೋದು ಸರ್. ಮೈಸೂರು ಅರಮನೆ ಮಂಡಳಿಯಿಂದ ನಾಡಿನ ಎಲ್ಲ ಜನರಿಗೆ ಶಿವರಾತ್ರಿ ಹಬ್ಬದ ಶುಭಾಶಯಗಳು. ಪ್ರಮುಖವಾಗಿ ಈ ಶಿವನ ದೇವಸ್ಥಾನದಲ್ಲಿ ತಮ್ಮ ವಾಹಿನಿಯ ಮೂಲಕ ಜನಕ್ಕೆ ಒಂದು ಸಂದೇಶ ಕೊಡೋದು ಏನಪ್ಪಾ ಅಂತ ಹೇಳಿದ್ರೆ, ಶಿವರಾತ್ರಿ ದಿನ ಒಂದಿನ ಮಾತ್ರ ಚಿನ್ನದ ಮುಖವಾಡ ಹಾಕಿ ಇದಕ್ಕೆ ದರ್ಶನ ಇಲ್ಲ. ಪ್ರತಿ ವರ್ಷನೂ 365 ದಿನನೂ ದೇವಸ್ಥಾನ ಓಪನ್ ಇರುತ್ತೆ. ಸುಮಾರು ಜನ ಅರಮನೆಯಲ್ಲಿ ಶಿವನ ದೇವಸ್ಥಾನ ಇದೆ, ಅದು ಬರೀ ಶಿವರಾತ್ರಿಗೆ ಮಾತ್ರ ಓಪನ್ ಇದೆ ಅಂತ ಅನ್ಕೋತಾರೆ. ಅದಿಲ್ಲ, 365 ದಿನನೂ ಪೂಜಾ ಕೈಂಕಾರ್ಯಗಳು ನಡೀತಾ ಇರುತ್ತೆ. ಇದು ಏನು ಶಿವನ ವಿಗ್ರಹ ತಾವು ನೋಡ್ತೀರಿ, ಅಷ್ಟೇ ಅಡಿನಲ್ಲಿ ಅದು ಭೂಮಿನಲ್ಲೂ ಕಲ್ಲು ಹೋಗಿದೆ. ಅದಕ್ಕೆ ಪೂರಕವಾಗಿ ಇಲ್ಲಿ ಒಂದು ಕೆಂಪು ಕಲ್ಲನ್ನ ತಾವು ನೋಡ್ಬೋದು. ಅದ್ರ ಮೇಲೆ ಕೂತ್ಕೊಂಡು ನಮ್ಮ ಜಯಚಾಮರಾಜೇಂದ್ರ ಒಡೆಯರು ಕೀರ್ತನೆಗಳನ್ನ ರಚನೆ ಮಾಡಿದ್ರು ಅಂತ ಒಂದು ಪ್ರತೀತಿ ಇದೆ. ಅಲ್ಲಿ ನೀವು ಕೂತ್ಕೊಂಡ್ರೆ ನೇರವಾಗಿ ಶಿವನ ದರ್ಶನವಾಗ್ತದೆ. ಅದು ಜಯಚಾಮರಾಜೇಂದ್ರ ಒಡೆಯರ ಕೋರಿಕೆಯಂತೆ, ಅವರ ಮನಸ್ಸಿನ ಅಂತರಾಳದಂತೆ ಈ ರೀತಿ ಮಾಡಿಸಬೇಕು ಕೊಡ್ಲಾಯಿತು. ಅವರು ಇಲ್ಲಿ ಕೇಳ್ಕೊಂಡಿರೋದ್ರಿಂದ, ಅವರ ಒಂದು ಅಪೇಕ್ಷೆ ಫಲಿಸಿರೋದ್ರಿಂದ ಇದು ಬಹಳ ತುಂಬಾ ಚೆನ್ನಾಗಿ ಬಂದಿದೆ ಅಂತ ರಾಜವಂಶಸ್ಥರು ಅಭಿಪ್ರಾಯ. ಆದ್ರಿಂದ ಈ ನಂಜನಗೂಡು, ಮಹದೇಶ್ವರನ ಬೆಟ್ಟ, ಈಗ ತ್ರಿನೇಶ್ವರ ಸ್ವಾಮಿ ದೇವಸ್ಥಾನದಲ್ಲೂ ಕೂಡ ಚಿನ್ನದ ಕೊಳಗ ಅತ್ಯದ್ಭುತವಾಗಿ ಬರ್ತದೆ. ಇಲ್ಲಿ ಪೂಜಾ ಕೈಂಕಾರ್ಯಗಳನ್ನು ಮುಗಿಸಿ ಜನರಿಗೆ ರಾತ್ರಿ ತನಕನೂ ಒಂದು ಸಮಯ ಅವಕಾಶವನ್ನು ನೀಡಲಾಗಿರ್ತದೆ. ಅರಮನೆ ಮಂಡಳಿ ವತಿಯಿಂದನೂ ಎಲ್ಲ ಗೇಟ್ಗಳಲ್ಲೂ ಕೂಡ ಜನ ಬಂದು ನೋಡ್ಲಿಕ್ಕೆ ನೋಡ್ಬೋದು. ಪ್ರತಿ ವರ್ಷನೂ ಕೂಡ ರಾಜಮನೆ ತಂದವರು ಬಂದು ಪೂಜೆ ಮಾಡ್ತಾರೆ ಸರ್. ಈಗ ಯದುವೀರವರು ಇದ್ದಾರೆ, ಮತ್ತೆ ರಾಣಿ ಪ್ರಮೋದ್ ದೇವಿ ಒಡೆಯವರು ಇದ್ದಾರೆ. ಏನೆಲ್ಲ ಪೂಜಾ ವಿಧಿವಿಧಾನಗಳನ್ನು ನೆರವೇರಿಸ್ತಾರೆ ಸರ್ ನಾಳೆ? ಅವರು ಪ್ರತಿ ವರ್ಷ ಶಿವರಾತ್ರಿ ದಿನ ಶಿವನಿಗೆ ಏನು ಪೂಜೆ ಮಾಡಬೇಕೋ ಅವರು ಒಂದು ಸಂಕಲ್ಪ ಮಾಡಿ, ಒಂದು ಅಷ್ಟೋತ್ತರ ಮಾಡಿ, ನಮ್ಮ ರಾಜವಂಶಸ್ಥೆ ಆದ ಪ್ರಮೋದ ದೇವಿ ಒಡೆಯರ್ ಅವರು ಕೂಡ ಬರ್ತಾರೆ. ಯದುವೀರವರು ಅವ್ರ ಫ್ಯಾಮಿಲಿ ಬಂದು ಪೂಜೆ ಮಾಡ್ತಾರೆ. ಇದು ಪ್ರತಿ ವರ್ಷ ನಡ್ಕೊಂಡ್ ಬಂದಿದೆ ಕೈಂಗಾರ. ಮೇಡಮ್, ಈಗ ಚಾಮುಂಡೇಶ್ವರಿ ಆಡಳಿತ ಮಂಡಳಿ ಅಧಿಕಾರಿಯಾಗಿದ್ರಿ, ತ್ರಿನೇಶ್ವರ ಮೂರ್ತಿಯನ್ನ ನೋಡ್ತೀರಿ, ಏನ್ ಅನಿಸ್ತದೆ ಮೇಡಮ್? ತುಂಬಾ ಸಂತೋಷ ಆಗುತ್ತೆ. ನನ್ನ ಸೌಭಾಗ್ಯ ಅಂತ ಅನ್ಸುತ್ತೆ. ಮೈಸೂರಿನೊಳಗಾಗಿ ಬಹಳ ಒಂದು ಅಸ್ಮಿತೆ ನಮಗೆ. ತ್ರಿನೇಶ್ವರ ದೇವಸ್ಥಾನ ಅಂದ್ರೆ ಮೈಸೂರಿಗೆ ಅಸ್ಮಿತೆ. ಶಿವರಾತ್ರಿ ಅಂದ್ರೆ ಮೈಸೂರಲ್ಲಿ ತ್ರಿನೇಶ್ವರ ದೇವಸ್ಥಾನ ಅಂತ ಸುಬ್ರಹ್ಮಣ್ಯ ಅವರು ಹೇಳಿದಾಗೆ ಪ್ರತಿದಿನವೂ ಓಪನ್ ಇರುತ್ತೆ. ಬಟ್ ವಿಶೇಷವಾಗಿ ಮಹಾಶಿವರಾತ್ರಿ ದಿನ ಕೊಳಗವನ್ನು ಧರಿಸುವ ಮೂಲಕ ಏನು ಪೂಜೆಯನ್ನು ಮಾಡ್ತೇವೆ, ಅದೊಂದು ವಿಶೇಷ ದರ್ಶನ ಅಂತ ಮೈಸೂರಿಗರು ಸಾವಿರಾರು ಸಂಖ್ಯೆಯಲ್ಲಿ ಈಗ ದೇವಸ್ಥಾನಕ್ಕೆ ಬರ್ತಾರೆ ನಾಳೆ. ಇದಕ್ಕೆ ಸಂಬಂಧಿಸಿದಂತೆ ಪ್ರಾಧಿಕಾರದ ವತಿಯಿಂದ ಎಲ್ಲ ರೀತಿಯ ಮೂಲಭೂತ ಸೌಕರ್ಯಗಳನ್ನು ನಾವು ಮಾಡಿಕೊಂಡಿದ್ದೇವೆ. ಅವರಿಗೆ ನಿಲ್ಲೋಕೆ ಸರದಿ ಸಾಲಿರಬಹುದು, ಪ್ರಸಾದದ ವ್ಯವಸ್ಥೆ, ದೀಪಾಲಂಕಾರ ಮತ್ತು ಸಾಂಸ್ಕೃತಿಕ ಚಟುವಟಿಕೆಗಳು ನಿರಂತರವಾಗಿ ನಡೆಯುತ್ತೆ. ಹಾಗೆ ಅರಮನೆ ಮಂಡಳಿಯ ವತಿಯಿಂದ ಎಲ್ಲ ಬಾಗಿಲುಗಳನ್ನು ಕೂಡ ಓಪನ್ ಮಾಡಿಟ್ಟಿರಬೇಕು ದೇವರ ದರ್ಶನಕ್ಕೋಸ್ಕರ. ಜನರ ಭಕ್ತಾದಿಗಳು ಬರಲಿಕ್ಕೆ ಅನ್ನೋದೊಂದು ಕೋರಿಕೆಯನ್ನು ನಾವು ಮಾಡಿದ್ದೇವೆ ಜಿಲ್ಲಾಡಳಿತಕ್ಕೆ. ಅದು ಕೂಡ ಸ್ಪಂದಿಸಿದ್ದಾರೆ. ಸೊ ಇಲ್ಲಿ ನಿರಂತರವಾಗಿ ನಡೆಯುವಂತಹ ಪೂಜಾ ಏನು ಕೆಲಸಗಳಿಗೆಲ್ಲದಕ್ಕೂ ಕೂಡ ಪೂರಕವಾಗಿ ನಮ್ಮ ಅರ್ಚಕ ವೃಂದ ಕೂಡ ನಮ್ಮ ಜೊತೆಯಲ್ಲಿದ್ದಾರೆ. ಎಲ್ಲ ಭಕ್ತಾದಿಗಳು ದೇವರ ಕೃಪೆಗೆ ಕೊಳಗದ ಒಂದು ಏನು ಅಪರೂಪದ ಒಂದು ಏನು ದರ್ಶನ ಇದೆ ಅದನ್ನು ಪಡೆದುಕೊಂಡು ಧನ್ಯರಾಗಬೇಕು ಅಂತ ಕೇಳ್ಕೊಳ್ತಾರೆ. ಇಷ್ಟು ದಿನ ದೇವರ ದರ್ಶನ ಮಾತ್ರ ನೋಡ್ತಿದ್ರಿ ಮೇಡಮ್, ಈ ಬಾರಿ ಚಿನ್ನದ ಕೊಳಗ ನೀವೇ ತೊಂದರೆ ಮೇಡಮ್, ಏನನ್ಸುತ್ತೆ? ಅದೇ ನಾನು ಹೇಳಿದ್ನಲ್ಲ, ಇದು ಜೀವಮಾನದ ಸೌಭಾಗ್ಯ ಅಂತಲೇ ನಾನು ಭಾವಿಸ್ತೇನೆ. ಒಂದು ಸೇವಾ ಒಂದು ರೀತಿಯಲ್ಲಿ ನಾವು ಬರ್ತಾ ಇದ್ವಿ. ಈ ರೀತಿಯಲ್ಲಿ ಕರ್ತವ್ಯ ನಿರತರಾಗಿ ಬರುವಂತಹ ಒಂದು ಅಪರೂಪದ ಒಂದು ಪ್ರಕ್ರಿಯೆ ಇವತ್ತಾಗಿದೆ. ಇದು ನಮ್ಮ ಜೀವಮಾನದ ಒಂದು ಸೌಭಾಗ್ಯ ಅಂತ ನಾನು ಭಾವಿಸ್ತೇನೆ. ಈಗ ನಾಳೆ ಏನೆಲ್ಲ ಪೂಜಾ ವಿಧಿವಿಧಾನಗಳು ಜರುಗುತ್ತವೆ ಸರ್? ಶಿವನ ಅಭಿಷೇಕ ಪ್ರಿಯ. ನಾಳೆ ಬೆಳಗ್ಗೆ 5 ಗಂಟೆಗೆ ಗಣಪತಿ ಪೂಜೆ ಪುಣ್ಯ ಆಗಿ ಫಲಪಂಚಾಮೃತ ಅಭಿಷೇಕ, ರುದ್ರ ಪಾರಾಯಣ ಆಗುತ್ತೆ. ಶಿವ ಅರ್ಚನೆಗಳು ನಡೆದು ಮಹಾಮಂಗಳಾರತಿ, ತೀರ್ಥ ಪ್ರಸಾದ ವಿನಿಯೋಗ ಬೆಳಿಗ್ಗೆ 6:15 ಇರುತ್ತೆ. ತದನಂತರ 4 ಗಂಟೆ ತನಕನೂ ಅಲಂಕಾರ ದರ್ಶನ ಹಂಗೆ ಇರುತ್ತೆ. ಶಿವರಾತ್ರಿಯ ಪ್ರಯುಕ್ತವಾಗಿ 4 ಯಾಮದಲ್ಲಿ ವಿಶೇಷ ಪೂಜೆಗಳು ಸಹ ನಡೆಯುತ್ತೆ. ಖಂಡಿತ ಭಕ್ತಾದಿಗಳು ಬಂದು ಈ ಶಿವನ ಅನುಗ್ರಹಕ್ಕೆ ಪ್ರಾರ್ಥನೆ. ಇದಿಷ್ಟು ಅರ್ಚಕರ ಮಾತುಗಳು. ಕ್ಯಾಮರಾಮನ್ ವಿನಯ್ ಜೊತೆ ರವಿ ಪಾಂಡವಪುರ, ನ್ಯೂಸ್ ಫಸ್ಟ್ ಮೈಸೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.